ಬೇತಾಳನ ಹುಡುಕೊಂಡು ಕಾಡಿಗೆ ಹೋಗ್ತಾನೆ. ಬೇತಾಳ ಮರದ ಮೇಲಿಂದ ಧುಮುಕಿ ವಿಕ್ರಮಿನ ಭುಜದ ಮೇಲೆ ಕುತ್ಕೋತಾನೆ. ರಾಜ, ನಿಮ್ಮ ನಿಯತ್ತನ್ನ, ನಿಮ್ಮ ಬುದ್ಧಿಶಾಲಿತನವನ್ನ ನೀವು ತೋರಿಸ್ಬಿಟ್ರಿ. ನೀವು ಹೂ ಅಂದ್ರೆ ನಾನೊಂದು ಕಥೆಯನ್ನ ಹೇಳ. ಕಥೆಯನ್ನ ಕೇಳ್ತಾ ಹೋಗ್ಬೇಕಾದ್ರೆ ಹೋಗೋ ಸಮಯ ಕೂಡ ಕಮ್ಮಿ ಅನ್ಸುತ್ತೆ, ನಿಮ್ಗೆ ಸುಸ್ತು ಕೂಡ ಆಗಲ್ಲ. ಬೇತಾಳ ಹೇಳಿದ್ದು ಕೇಳಿದ ತಕ್ಷಣ ವಿಕ್ರಮ ಆ ಕಥೆನ ಕೇಳಲೇಬೇಕು ಅಂತ ನಿರ್ಣಯಿಸ್ಕೋತಾನೆ. ಆಗ ಬೇತಾಳ ಅದರ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡುತ್ತೆ. ಸುಮಾರು ವರ್ಷದ ಹಿಂದೆ ಅಯೋಧ್ಯ ನಗರದಲ್ಲಿ ವೀರಕಿತು ಅಂತ ಒಬ್ಬ ರಾಜ ಇದ್ದ. ಆ ರಾಜ್ಯದಲ್ಲಿ ಒಬ್ಬ ಶ್ರೀಮಂತ ಇದ್ದ. ಅವನ ಹೆಸರು ರತ್ನಾದತ್. ಅವನ ಮಗಳ ಹೆಸರು ರತ್ನಾವತಿ. ಅವಳು ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾಳೆ. ರತ್ನಾದತ್ ತನ್ನ ಮಗಳ ಮದುವೆಗಾಗಿ ತುಂಬಾ ಯೋಚನೆ ಮಾಡ್ತಾ ಇದ್ದ. ಅವನು ತನ್ನ ಮಗಳ ಬಳಿ ಹೇಳ್ದ, ನೋಡಮ್ಮ ರತ್ನಾವತಿ, ನಿನ್ನ ಹೆಣ್ಣೋಡಕ್ಕೆ ಸುಮಾರು ಜನ ಬಂದ್ರು, ಆದ್ರೆ ನಿಂಗೆ ಯಾರನ್ನು ಕೂಡ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟೆ. ಏನಾಯ್ತು ಅಂತ ಹೇಳಮ್ಮ, ಏನಕ್ಕೆ ಎಲ್ಲರನ್ನ ಬೇಡ ಅಂತ ಹೇಳ್ತಾ ಇದೀಯಾ? ಅಪ್ಪ, ಸುಂದರವಾಗಿರೋದ್ ಮಾತ್ರ ಅಲ್ಲಪ್ಪ, ಸುಂದರದ ಜೊತೆಗೆ ಬಲಶಾಲಿ ಬುದ್ಧಿಶಾಲಿಯಾಗಿರೋನ್ನ ಮದ್ವೆ ಮಾಡ್ಕೋತೀನಿ. ಆತರ ಹುಡುಗ ಯಾರಾದ್ರೂ ಇದ್ರೆ ನೋಡಿ ಅಪ್ಪ. ಒಂದ್ ಕಡೆ ರತ್ನಾವತಿ ಅವರಪ್ಪ ಎಷ್ಟು ಹುಡುಗರ್ನ ನೋಡಿದ್ರು ಅವಳು ರಿಜೆಕ್ಟ್ ಮಾಡ್ತಿದ್ದಾಳೆ ಅಂತ ಚಿಂತೆ. ಇನ್ನೊಂದ್ ಕಡೆ ಊರಲ್ಲಿ ಕಳ್ತನ ನಡೀತಿರುತ್ತೆ. ಅವ್ರಪ್ಪಗೆ ಅದು ಬೇರೆ ಚಿಂತೆ. ಅವರು ಕೂಡಿಕ್ಕಿರೋ ದನ ಎಲ್ಲ ಕಳ್ಳ ಏನಾದ್ರೂ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರೆ ಮಗಳಿಗೆ ಹೆಂಗ್ ಮದ್ವೆ ಮಾಡೋದು ಅಂತ ಯೋಚನೆ ಬೇರೆ ಆಗ್ಬಿಟ್ಟಿತ್ತು ಅವ್ರ ಅಪ್ಪನ್ಗೆ. ಇನ್ನೊಂದ್ ಕಡೆ ರತ್ನಾವತಿಗೆ ಬೇರೆಯವ್ರ ಮನೆಯಲ್ಲಿ ಬೆಳೆದಿರುವ ಹಣ್ಣುಗಳನ್ನ ಕಿತ್ಕೊಂಡು ತಿನ್ಬೇಕಂದ್ರೆ ತುಂಬಾನೇ ಇಷ್ಟ. ಒಂದ್ಸಲ ರತ್ನಾವತಿ ಹಣ್ಣುಗಳನ್ನ ಕಿತ್ಕೊಂಡು ತಿಂತಿರ್ತಾಳೆ. ಆಗ ಕಳ್ಳನ್ನ ನೋಡ್ತಾಳೆ. ಈ ಮನೆ ನಿಮ್ದ? ಅಯ್ಯೋ, ಸುಮ್ನಿರಿ ಅಂದಲ್ವಾ, ಇದು ನಮ್ಮ ಮರ ಅಲ್ಲ, ನಾನೇ ಕಳ್ತನ ಮಾಡ್ಕೊಂಡು ತಿಂತಾ ಇದೀನಿ. ಯಾರಾದ್ರೂ ನೋಡಿದ್ರೆ ನಮ್ಮನ್ನ ಓಡಿಸ್ಬಿಡ್ತಾರೆ ಇಲ್ಲಿಂದ. ಈ ರೀತಿ ಮಾಡಿದ್ರೆ ನಿನ್ನ ಹಿಡಿದು ಬಿಡ್ತಾರೆ. ನಿಂಗೆ ಸರಿಯಾಗಿ ಕದಿಯೋದಕ್ಕೆ ಬರಲ್ಲ ಅಂತ ಅನ್ಸುತ್ತೆ. ನಾನಿಂಗೆ ಹಣ್ಣನ್ನ ಕದಿಯೋದನ್ನ ಹೇಳ್ಕೊಡ್ತೀನಿ. ಆ ಕಳ್ಳ ಹಣ್ಣುಗಳನ್ನ ಹೆಂಗ್ ಕಳ್ತನ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾನೆ. ಅದನ್ನು ನೋಡಿ ರತ್ನಾವತಿ ತುಂಬಾನೇ ಇಷ್ಟಪಡ್ತಾಳೆ. ದಿನ ಆ ಕಳ್ಳನನ್ನ ನೋಡೋದಕ್ಕೆ ರತ್ನಾವತಿ ಹೋಗ್ತಾ ಇದ್ಲು. ಅದರಿಂದ ಅವರಿಬ್ಬರ ಮಧ್ಯೆ ಒಂದು ಪ್ರೀತಿ ಬರುತ್ತೆ. ಒಂದ್ ಕಡೆ ಹಣ್ಣುಗಳನ್ನ ಹೆಂಗ್ ಕಳ್ತನ ಮಾಡೋದು ಅಂತ ಹೇಳ್ಕೊಡ್ತಿರುವ ಕಳ್ಳ ಇನ್ನೊಂದ್ ಕಡೆ ಕಳ್ತನನೂ ಜಾಸ್ತಿ ಮಾಡ್ತಿರ್ತಾನೆ. ಕಳ್ತನ ಜಾಸ್ತಿ ಆಗ್ತಿರುವ ಕಾರಣದಿಂದ ಏನಾದ್ರೂ ಮಾಡ್ಲೇಬೇಕು ಅಂತ ರಾಜ ಅನ್ಕೋತಾರೆ. ಮಹಾಮಂತ್ರಿ, ಒಬ್ಬ ಕಳ್ಳ ನಮ್ಮ ಆಳ್ವಿಕೆಯಲ್ಲಿ ದಿನಾಲೂ ಕೂಡ ಕದೀತಾ ಇದ್ದಾನೆ. ನಿಮ್ಮಿಂದ ಏನು ಮಾಡಕ್ಕಾಗಿಲ್ವಾ? ಸರಿ, ಈ ರಾಜ್ಯದ ಮಂತ್ರಿ ಒಬ್ಬ ಕಳ್ಳನನ್ನು ಕೂಡ ಹಿಡಿಯಕ್ಕಾಗಿಲ್ಲ ಅಂದ್ರೆ ನಾನೇ ಹೋಗಿ ಅವನ್ನ ಕಂಡು ಹಿಡಿತೀನಿ. ಆ ಕಳ್ಳನನ್ನ ಸೆರೆಮನೆಯಲ್ಲಿ ತಳ್ತೀನಿ. ಹಂಗಂತ ರಾಜ ಯೋಚನೆ ಮಾಡಿ ಅವರು ಕಳ್ಳನ ವೇಷದಲ್ಲಿ ಆ ಊರೊಳಗಡೆ ಕಳ್ಳ ಸಿಗ್ತಾನೇನೋ ಅಂತ ನೋಡ್ತಿರ್ತಾರೆ. ಆ ಸಮಯದಲ್ಲಿ ಒಬ್ಬರನ್ನ ನೋಡ್ತಾನೆ. ಆ ವ್ಯಕ್ತಿ ಬೇರೆಯವ್ರ ಮನೆಯೊಳಗಡೆ ದುಮ್ಕಕ್ ಟ್ರೈ ಮಾಡ್ತಿರ್ತಾರೆ. ಆಗ ರಾಜ ಆ ವ್ಯಕ್ತಿ ಹತ್ರ ಹೋಗ್ತಾನೆ. ಅದನ್ನ ನೋಡಿ ಆ ವ್ಯಕ್ತಿ ರಾಜ ಹತ್ರ ಅಂತಾನೆ, ಅರೆ, ನೀನ್ ಯಾರೋ? ಈ ರಾತ್ರಿಲಿ ಬಂದು ನೀನು ಕದಿಯೋದಕ್ಕೆ ಬಂದಿದೀಯಾ? ಒಬ್ಬ ಕಳ್ಳ ಸುಮ್ನೆ ಇರೋದನ್ನ ನೋಡಿ ಇನ್ನೊಂದು ಕಳ್ಳ ಮಾತಾಡಕ್ಕೆ ಶುರು ಮಾಡ್ತಾನೆ. ಅರೆ, ಏನಕ್ಕೆ ನೀನ್ ಈ ರೀತಿ ಮಾತಾಡ್ತಾ ಇದೀಯಾ? ನೀನು ಕಳ್ಳ, ನಾನು ಕಳ್ಳ, ಅಂದ್ರೆ ಇಬ್ರು ಕೂಡ ಸಂಬಂಧಿಕರ ರೀತಿ, ಹೌದ್ ತಾನೆ? ಒಂದ್ ಕೆಲ್ಸ ಮಾಡು, ನೀನು ನನ್ ಜೊತೆಗೆ ನನ್ ಮನೆಗ್ ಬಾ, ಅಲ್ಲಿ ಹೋಗಿ ಕೂತ್ ಮಾತಾಡೋಣ. ಇಲ್ಲ, ನಾನು ನಿಮ್ ಜೊತೆ ನಿಮ್ ಮನೆಗೆ ಬರಲ್ಲ. ಅರೆ ಬಾ, ನೀನು ಬರ್ಲೇಬೇಕು. ಒಂದ್ಸತಿ ಅತಿಥಿಗಳಿಗೆ ಸೇವೆ ಮಾಡ್ಬೇಕು. ಮತ್ತೆ ಅದೇ ವಿಷಯ ಹೇಳ್ತಿರುವ ಕಳ್ಳನನ್ನು ನೋಡಿ ಕಳ್ಳನಾಗಿ ಬಂದಿರುವ ರಾಜ ಗುಹೆ ಒಳಗಡೆ ಹೋಗೋಣ ಅಂತ ನಿರ್ಣಯಿಸ್ಕೋತಾನೆ. ಮತ್ತೆ ಕಳ್ಳನ ಜೊತೆಗೆ ಆ ಗುಹೆ ಒಳಗಡೆ ಹೋಗ್ತಾನೆ. ಅಲ್ಲಿರುವ ದುಡ್ಡು, ಬಂಗಾರ, ಸಂಪತ್ತು ಎಲ್ಲ ನೋಡಿ ರಾಜ ಆಶ್ಚರ್ಯ ಪಡ್ತಾನೆ. ಇಷ್ಟು ಬಂಗಾರ ಸಂಪತ್ತನ್ನ ಬರೀ ಕದ್ದು ಎಲ್ಲವನ್ನ ಒಟ್ಟಾಕಿದೀಯಾ? ಈ ರಾಜ್ಯದ ರಾಜ, ಈ ರಾಜ್ಯದ ಮಂತ್ರಿಗಳು, ದಂಡನಾಧಿಕಾರಿ ಮೇಲೆ ನಿಂಗೆ ಭಯ ಇಲ್ವಾ? ನಿನ್ನ ಹಿಡಿದ್ರೆ ನಿನ್ನ ಕೊಂದು ಹಾಕ್ತಾರೆ ಅಂತ ನಿಂಗೆ ಸ್ವಲ್ಪನೂ ಭಯ ಇಲ್ವಾ? ರಾಜ ಹೇಳಿದ್ದನ್ನ ಕೇಳಿ ಕಳ್ಳ ಜೋರಾಗಿ ನಗಕ್ ಶುರು ಮಾಡ್ತಾನೆ. ಅರೆ, ಅವ್ರು ನನ್ನ ಹಿಡಿಯೋದಕ್ಕೆ ಆಗಲ್ಲ. ಎಲ್ಲರಿಗೂ ದುಡ್ಡು ಕೊಟ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈ ರಾಜ್ಯದ ಮಂತ್ರಿ ಲಂಚ ತಗೊಳ್ದ್ರಲ್ಲಿ ಎತ್ತಿದ ಕೈ. ಒಬ್ರು ಸರಿಯಾಗಿ ಅವರ ಕೆಲಸವನ್ನ ಮಾಡಿದ್ರೆ ನಾನೇ ರೀತಿ ಹಾಯಾಗಿ ಸುತ್ತಕ್ಕಾಗ್ತಾ ಇತ್ತಾ? ಆ ಕಳ್ಳ ರಾಜ ಮತ್ತು ಸಿಪಾಯಿಗಳ ಬಗ್ಗೆ ತಪ್ಪಾಗಿ ಮಾತಾಡೋದನ್ನ ಕೇಳಿ ರಾಜನಿಗೆ ತುಂಬಾನೇ ಕೋಪ ಬರುತ್ತೆ. ರಾಜ ಆ ಕಳ್ಳನನ್ನ ತಕ್ಷಣ ಬಂಧಿಸ್ತಾನೆ. ಮತ್ತೆ ಅಲ್ಲಿಂದ ಅವನು ಅರಣ್ಮನೆಗೆ ಕರ್ಕೊಂಡು ಹೋಗ್ತಾನೆ. ಅರಣ್ಮನೆಗೆ ಹೋಗಿದ ತಕ್ಷಣ ಅವರು ಮಂತ್ರಿಗಳನ್ನ ಕರೀತಾರೆ. ನಾನು ಆಜ್ಞೆ ಮಾಡ್ತಾ ಇದ್ದೀನಿ, ಈ ಕಳ್ಳನನ್ನ ನೇಣಿಗೆ ಹಾಕಿ. ಕಳ್ಳನನ್ನ ಬಂಧಿಸಿದ್ದಾರೆ ಅನ್ನೋ ವಿಷಯ ಊರಲ್ಲಿರುವ ಎಲ್ಲಾ ಜನರಿಗೂ ಗೊತ್ತಾಗ್ಬಿಡುತ್ತೆ. ಮತ್ತೆ ರಾಜ ಅವನ್ಗೆ ದಂಡನೆ ನೀಡಿರೋದು ಗೊತ್ತಾಗತ್ತೆ. ಹಾಗಾದ್ರೆ ಇದಕ್ಕೆ ಅರ್ಥ
ಆ ಮಾವಿನಕಾಯಿ ಕಳ್ತನ ಮಾಡಕ್ ಹೇಳ್ಕೊಟ್ಟಿದ್ನಲ್ವಾ, ಅವನೇ ಕಳ್ಳನಾ? ಹಾಗಾದ್ರೆ ಇವಾಗ ಅವನ್ನ ಸಾಯಕ್ಕೆ ಬಿಡ್ಬಾರ್ದಲ್ವಾ? ಸರಿ ಆಯ್ತು, ಅಪ್ಪ ಹತ್ರ ಇದ್ರ ವಿಷಯ ಮಾತಾಡೋಣ ಅಂತ ಅನ್ಕೊಂಡು ಅವ್ರ ಅಪ್ಪ ಹತ್ರ ಮಾತಾಡೋದಕ್ಕೆ ಹೋಗ್ತಾಳೆ. ಅಪ್ಪ, ಆ ಕಳ್ಳ ಇದನ್ನಲ್ವಾ ಅಪ್ಪ, ಅವನ್ನ ನಾನು ಪ್ರೀತಿಸ್ತಿದ್ದೀನಿ. ನಾನು ಮದ್ವೆ ಆದ್ರೆ ಅವ್ರನ್ನೇ ಆ ಮದ್ವೆ ಆಗ್ತೀನಿ. ನೀವೇ ಏನಾದ್ರೂ ಮಾಡಿ ಅವರು ದಂಡನೆಯಿಂದ ತಪ್ಪಿಸ್ಬೇಕಪ್ಪ. ಅವ್ರ ಮಗಳು ಹೇಳಿದ್ದನ್ನ ಕೇಳಿ ಅವರಪ್ಪ ತುಂಬಾ ಟೆನ್ಷನ್ ಆಗ್ತಾರೆ. ನೀನ್ ಏನಮ್ಮ ಹೇಳ್ತಾ ಇದೀಯ ರತ್ನಾವತಿ? ಕಳ್ಳನನ್ನ ನಿನ್ ಗಂಡ ಅಂತ ಹೇಳ್ತಾ ಇದೀಯಾ? ಆ ಕಳ್ಳ ನಿಂಗೆ ಎಲ್ಲಿ ಭೇಟಿಯಾದ? ಅವ್ರ ಮಗಳು ಕಳ್ಳ ಇಬ್ರು ಹೆಂಗ್ ಮೀಟ್ ಆದ್ರು, ಏನೇನ್ ನಡೀತು ಅನ್ನೋ ಎಲ್ಲಾ ವಿಷಯನೂ ಹೇಳ್ತಾರೆ. ಅಪ್ಪ, ಅವನಿಲ್ಲ ಅಂದ್ರೆ ನಾನು ಜೀವಂತವಾಗಿರೋದಿಲ್ಲ. ಇಲ್ಲಿ ನೋಡಮ್ಮ, ಆ ಕಳ್ಳ ಈಗ ಸೆರೆಮನೆಲಿದ್ದಾನೆ. ನಮ್ಮಿಂದ ಏನೂ ಮಾಡಕ್ಕಾಗಲ್ಲ ಅಮ್ಮ. ಅವನ ಮರ್ತು ಆಗೋ ಕೆಲ್ಸ ನೋಡು. ನಾನು ನಿಂಗೋಸ್ಕರ ಒಂದೊಳ್ಳೆ ಅಳಿಯನನ್ನ ಕರ್ಕೊಂಬರ್ತೀನಮ್ಮ. ಅವ್ರಪ್ಪ ಎಷ್ಟು ಹೇಳಿದ್ರು ಮಗಳು ಅದನ್ನ ಕೇಳಕ್ಕೆ ರೆಡಿಯಾಗಿಲ್ಲ. ಸರಿ, ಮಗಳನ್ನ ಕರ್ಕೊಂಡು ಅರಣ್ಮನೆಗೆ ಹೋಗ್ತಾನೆ ತಂದೆ. ಮಹಾರಾಜ, ನನ್ ಮಗಳು ಈ ಕಳ್ಳನನ್ನ ಪ್ರೀತಿಸ್ತಾ ಇದ್ದಾಳೆ. ಆ ಕಳ್ಳನಿಗೆ ನೀವು ಮರಣದಂಡನೆ ಕೊಟ್ರೆ ಅವ್ರ ಜೀವನ ಬಿಟ್ಬಿಡ್ತಾರೆ. ರಾಜನ ಬಳಿ ಎಲ್ಲಾ ವಿಷಯ ಹೇಳಿದ್ರು ರಾಜನ ಮನಸ್ಸು ಸ್ವಲ್ಪನೂ ಬದಲಾಗಿಲ್ಲ. ಮಹಾರಾಜ, ನಿಮ್ಗೆ ಇಷ್ಟ ಆದ್ರೆ ನನ್ನ ಆಸ್ತಿ, ಅದು ಮಾತ್ರ ಅಲ್ಲದೆ ಈ ಕಳ್ಳ ಇಲ್ಲಿವರೆಗೂ ಸೇರ್ಸಿಟ್ಟ ಎಲ್ಲಾ ಸಂಪತ್ತನ್ನ ನಾನು ವಾಪಸ್ ಕೊಟ್ಬಿಡ್ತೀನಿ. ಇವನು ದಯವಿಟ್ಟು ಬಿಟ್ಬಿಡಿ. ಅವ್ರು ಎಷ್ಟು ಹೇಳಿದ್ರು ರಾಜ ಕೇಳೋದಕ್ಕೆ ತಯಾರಾಗಿಲ್ಲ. ಅವ್ರ ಮನಸ್ಸು ಕೂಡ ಅವರು ಬದಲಾಯಿಸ್ಕೊಂಡಿಲ್ಲ. ನನ್ನ ಗಂಡನ್ನ ಬಿಟ್ಬಿಡಿ ಮಹಾರಾಜ, ನಿಮ್ ಕಣ್ಮುಂದೆನೆ ನಾವಿರೋದಿಲ್ಲ. ಆದ್ರೆ ಆ ಹುಡುಗಿ ಹೇಳಿದ್ದನ್ನ ಕೇಳಿ ಆ ಮಹಾರಾಜ ಇನ್ನೂ ಕೋಪಗೊಳ್ತಾನೆ. ನಾನು ಆಜ್ಞೆ ಮಾಡ್ತಾ ಇದ್ದೀನಿ, ಈ ಕಳ್ಳನನ್ನ ಬೇಗ ನೇಣಿ ಹಾಕಿ. ಕಳ್ಳನಿಗೆ ದಂಡನೆ ಕೊಡುವ ಸಮಯ ಬಂದಾಯ್ತು. ಕಳ್ಳ ಅಳ್ತಾನೆ, ಆಮೇಲೆ ಜೋರಾಗಿ ನಗ್ತಾನೆ. ಆ ಕಳ್ಳ ಸತ್ತೋಗಿದ ತಕ್ಷಣ ರತ್ನಾವತಿನೂ ಸಾಯ್ಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆಗ ಅವಳಿಗೆ ದೂರದಿಂದ ಏನೋ ಯಾರೋ ಮಾತಾಡೋ ಶಬ್ದ ಕೇಳಿಸುತ್ತೆ. ಮಗಳೇ, ನಿನ್ನ ಪ್ರೀತಿ ನಿಜವಾದದ್ದು. ನಿನ್ನ ಈ ಪ್ರೀತಿಯನ್ನ ನೋಡಿ ನಾನು ಆಶ್ಚರ್ಯಗೊಂಡೆ. ನೀನು ಕೇಳು, ನಿಂಗೆ ಏನ್ ಬೇಕು? ಆಗ ರತ್ನಾವತಿ ಅಂತಾಳೆ, ನನ್ನ ತಂದೆಗೆ ಮೈ ಹುಷಾರಿಲ್ಲ, ಅವರು ಆರೋಗ್ಯವಾಗಿ 100 ವರ್ಷ ಬಾಳ್ಬೇಕು. ನಿನ್ನ ಒಳ್ಳೆ ಮನಸ್ಸನ್ನ ನೋಡಿ ನಾನು ಆಶ್ಚರ್ಯಗೊಂಡೆ. ನಿನಗೋಸ್ಕರ ಕೇಳ್ದೆ, ನಿನ್ನ ತಂದೆಗೋಸ್ಕರ ಕೇಳ್ದಿಯಲ್ಲ, ಅದಕ್ಕೋಸ್ಕರ ಇನ್ನೊಂದು ವರವನ್ನ ನಾನು ಕೊಡ್ತಾ ಇದ್ದೀನಿ. ನಿಂಗೇನ್ ಬೇಕೋ ಅದನ್ನ ಕೇಳು. ನಾನು ಆ ಕಳ್ಳನ್ನ ಪ್ರೀತಿಸ್ತಿದ್ದೀನಿ. ನಿಮ್ ಕೈಲಾದ್ರೆ ಅವನ್ಗೆ ಪ್ರಾಣದಾನ ಮಾಡಿ. ಹಂಗಂತ ರತ್ನಾವತಿ ಕೇಳಿದ ತಕ್ಷಣ ಆ ಕಳ್ಳನಿಗೆ ಮತ್ತೆ ಪ್ರಾಣ ಬಂದ್ಬಿಡುತ್ತೆ. ಇಲ್ಲ, ಇದು ಹೇಗೆ ಸಾಧ್ಯ? ಸತ್ರು ಕೂಡ ಮತ್ತೆ ಜೀವಂತವಾಗಿ ಹೇಗ್ ಬಂದ? ಆ ಕಳ್ಳನಿಗೆ ಪ್ರಾಣ ಬಂದಿದ ತಕ್ಷಣ ಮತ್ತೆ ಅವನು ಅಳಕ್ ಶುರು ಮಾಡ್ತಾನೆ, ಮತ್ತೆ ಅವನು ನಗಕ್ ಶುರು ಮಾಡ್ತಾನೆ. ಅದನ್ನ ನೋಡಿದ ರಾಜಗೆ ಏನು ಅರ್ಥ ಆಗೋದಿಲ್ಲ. ಆದ್ರೆ ಇದು ದೇವರ ಇಚ್ಛೆ ಅಂತ ರಾಜ ಹೇಳ್ತಾರೆ. ನೀನು ಸರಿಯಾದ ಮಾರ್ಗದಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಈ ನಾಡಿನ ಸೇನಾಧಿಪತಿಯಾಗಿ ನಾನು ನಿನ್ನ ಮಾಡ್ತೀನಿ. ರಾಜ ಹೇಳಿದ್ ಕೇಳಿದ ತಕ್ಷಣ ಆ ಕಳ್ಳ ತುಂಬಾನೇ ಸಂತೋಷ ಪಡ್ತಾನೆ. ನಾನು ಇನ್ಮುಂದೆ ಯಾವುದೇ ರೀತಿ ತಪ್ಪನ್ನ ಮಾಡೋದೇ ಇಲ್ಲ. ಈ ಕತೆ ಎಲ್ಲ ಕೇಳಿದ ಬೇತಾಳ ಏನೂ ಮಾತಾಡೋದಿಲ್ಲ. ಸ್ವಲ್ಪ ತಾದ್ಮೇಲೆ ವಿಕ್ರಮ್ ಹತ್ರ ಕೇಳುತ್ತೆ. ರಾಜ, ಹೇಳು, ಅವನ ನೇಣಿ ಹಾಕ್ಬೇಕಾದ್ರೆ ಮೊದಲಿಗೆ ಅತ್ತು, ಮತ್ತೆ ನಗಾಡ್ದ. ಏನಕ್ಕೆ ರೀತಿ ಮಾಡ್ದ? ನೀನು ಹೇಳು. ಬೇತಾಳ, ಆ ಕಳ್ಳ ಬೇಜಾರಾಗಿದ್ದು ಅವನ್ ಬಾಳೆಲ್ಲ ಕಳ್ತನ ಮಾತ್ರ ಮಾಡ್ದ. ಆದರೂ ಕೂಡ ಅಷ್ಟು ಮುದ್ದಾದ ಹುಡುಗಿ ಅವಳಿಗೋಸ್ಕರ ಸಾಯೋದಕ್ಕೆ ತಯಾರಾಗಿದ್ಲು. ಆ ಬೇಜಾರಲ್ಲಿ ಅವನು ಅತ್ತ. ಏನಕ್ಕೆ ಅವನ್ ನಗಾಡ್ದ ಅಂದ್ರೆ ಅವನು ಯೋಚನೆ ಮಾಡ್ದ, ರಾಜಕುಮಾರರು ಕೂಡ ಮದುವೆ ಮಾಡ್ಕೊಳ್ಳೋದಕ್ಕೆ ತಯಾರಾಗಿದ್ದ ಒಂದು ಹೆಣ್ಣು ಒಂದು ಕಳ್ಳನನ್ನ ಪ್ರೀತಿಸ್ತಾ ಇದ್ಲು. ಅವನಿಗೆ ಪ್ರಾಣ ಹೋಗುತ್ತೆ, ಆದ್ರೆ ಮತ್ತೆ ಪ್ರಾಣ ಬಂದಿದ್ದನ್ನು ನೋಡಿ ಅಳ್ತಾನೆ. ಮತ್ತೆ ಆ ದೇವರ ಆಟನ ಯೋಚನೆ ಮಾಡಿ ನಗಕ್ ಶುರು ಮಾಡ್ತಾನೆ. ಸರಿಯಾದ ಉತ್ತರ. ನಿಮ್ಮ ಆಜ್ಞೆಯೊಂದಿಗೆ ನಾನು ಹೊರಡುತ್ತೇನೆ. ಹಂಗಂತೇಳಿ ಬೇತಾಳ ಅಲ್ಲಿಂದ ಹಾರ್ಕೊಂಡೋಗ್ಬಿಡುತ್ತೆ. ಸ್ವಲ್ಪತ್ತಲ್ಲೇ ಕಣ್ಣಕ್ ಕಾಣಿಸ್ದೆ ಮಾಯ ಆಗುತ್ತೆ. ಪ್ರಾಮಾಣಿಕ ಪೊಲೀಸ್ ದಾದ ರವೀಶ್ ಸೂರ್ಯನಗರದ ಪುಟ್ಟ ಮನೆಯಲ್ಲಿ ವಾಸವಾಗಿದ್ದ. ರವೀಶ್ನ ಬಾಲ್ಯ ಬಡತನದಲ್ಲೇ ಕಳೆದಿತ್ತು. ಆದ್ರೆ ಅವರ ತಂದೆ ಚಿಕ್ಕಂದಿನಿಂದ ಅವನಿಗೆ ಬಹಳ ಪ್ರೋತ್ಸಾಹವನ್ನು ಮಾಡ್ತಿದ್ದ. ಅಪ್ಪನ ಈ ಪ್ರೋತ್ಸಾಹದಿಂದ ರವೀಶ್ ಯಾವಾಗ್ಲೂ ಬಡತನ ಇದ್ರೂ ಕೂಡ ಒಳ್ಳೆ ಮಾರ್ಕ್ಸ್ ತಗೊಂಡ್ ಬರ್ತಿದ್ದ. ರವೀಶ್ನ ವಿದ್ಯಾಭ್ಯಾಸ ಮುಗಿದಿತ್ತು. ನಂತರ ಒಳ್ಳೆ ಪೊಲೀಸ್ ಆಫೀಸರ್ ಆಗಿ ತಂದೆ ಮತ್ತು ಅವನ ಭಾಗ್ಯ ಬದಲಾಯಿಸಬೇಕು ಅಂತಿದ್ದ. ರವೀಶ್ ದಿನ ರಾತ್ರಿ ಅಂದೇ ಚೆನ್ನಾಗಿ ಓದಿ ಈ ಪೊಲೀಸ್ ಆಫೀಸರ್ನ ಪರೀಕ್ಷೆಯನ್ನು ಪಾಸ್ ಮಾಡಿ ಒಳ್ಳೆ ಸಬ್ ಇನ್ಸ್ಪೆಕ್ಟರ್ ಆದ.
ಆದ್ರೆ ಈ ಖುಷಿಯನ್ನ ಹಂಚಿಕೊಳ್ಳೋದಕ್ಕೆ ಅವನ್ ತಂದೆ ಈ ಜಗತ್ತಿನಲ್ಲಿರ್ಲಿಲ್ಲ. ತಂದೆ ಹೋದ್ಮೇಲೆ ರವೀಶ್ಗೆ ತುಂಬಾ ಒಂಟಿತನ ಕಾಡ್ತಿತ್ತು. ಆದ್ರೆ ಅವನು ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಮನ್ಸಲ್ಲಿ ಇಟ್ಕೊಂಡಿದ್ದ ತಂದೆಯ ಆಜ್ಞೆಯಂತೆ ನಡಿಬೇಕು ಎಂದು. ತನ್ನ ಪದವಿಯ ದುರುಪಯೋಗ ಯಾವತ್ತೂ ಮಾಡಬಾರ್ದು ಮತ್ತೆ ಜೀವನವಿಡೀ ಪ್ರಾಮಾಣಿಕವಾಗಿ ಕೆಲ್ಸ ಮಾಡ್ಬೇಕು ಅನ್ಕೊಂಡ. ಹೀಗೆ ದಿನಗಳು ಕಳೆದ್ಮೇಲೆ ರವೀಶ್ನ ಮದ್ವೆ ಒಂದು ಒಳ್ಳೆ ಹುಡುಗಿ ಜೊತೆ ಆಯ್ತು. ಮದ್ವೆ ನಂತರ ರವೀಶ್ಗೆ ಒಂದು ಮಗು ಆಗತ್ತೆ. ಮನಸ್ಸಲ್ಲೇ ಅಂದ್ಕೊಂಡ ಇವನನ್ನು ಒಳ್ಳೆ ಪೊಲೀಸ್ ಆಫೀಸರ್ ಮಾಡ್ಬೇಕು ಅಂತ. ರವೀಶ್ನ ಮಗ ಅಮನ್ ತುಂಬಾ ಚಂಚಲ ಮತ್ತು ತುಂಟನಾಗಿದ್ದ. ಸ್ಕೂಲಲ್ಲೆಲ್ಲ ಅವನು ಯಾವಾಗ್ಲೂ ಮಕ್ಳಿಗೆ ನಮ್ಮಪ್ಪ ಪೊಲೀಸ್ ಅಂತ ಹೆದರಿಸ್ತಿದ್ದ ಮತ್ತವರಿಗೆ ತೊಂದರೆ ಕೊಡ್ತಿದ್ದ. ಬಾಲ್ಯದ ಈ ತುಂಟತನ ಯಾವಾಗ ಗುಂಡಾಗಿರಿಯಾಗಿ ಬದಲಾಯ್ತೋ ಗೊತ್ತೇ ಆಗ್ಲಿಲ್ಲ. ಅಮನ್ ಈಗ 10ನೇ ಕ್ಲಾಸಿಗೆ ಬಂದಿದ್ದ. ಒಂದಿನ, ಅರೆ ಸೌರ, ಇಷ್ಟು ದುಬಾರಿ ಟ್ಯಾಬ್ಲೆಟ್ ಇದ್ಕೊಂಡು ನೀನೇನ್ ಮಾಡ್ಬೇಕಾಗಿದೆ? ಕೊಡು, ಈ ಟ್ಯಾಬ್ಲೆಟ್ ನನ್ ಕೊಡು. ಇದೇನ್ ಚೇಷ್ಟೆ ಅಮನ್? ಈ ಟ್ಯಾಬ್ಲೆಟ್ ನನ್ಗೆ ನನ್ ಪಪ್ಪ ಕೊಟ್ಟದ್ದು. ನನ್ನಿಂದ ಇದನ್ನ ಕಸಿದ್ಕೊಳ್ಳೋಕೆ ನಿನ್ಗೆಷ್ಟು ಧೈರ್ಯ? ಸೌರಭ್ನ ಮಾತನ್ನು ಕೇಳಿ ಅಮನ್ಗೆ ಸಿಟ್ಟು ಬಂದು ಅವನ್ ಕೆನ್ನೆಗೊಂದ್ ಕೊಡ್ತಾನೆ. ನನ್ನನ್ನು ಎದುರಿಸ್ತೀಯಾ? ನಿನ್ಗೆ ತಿಳಿದಿಲ್ಲ ನನ್ ತಂದೆ ಯಾರೆಂದು? ರಾತ್ರಿ ಹಗಲಾಗೋದ್ರೊಳಗೆ ಕಾಣೆಯಾಗ್ತಿಯೆಂದು ನಿನ್ಗೆ ತಿಳಿಲಿಕ್ಕಿಲ್ಲ. ಹೋಗಿಲ್ಲಿಂದ. ಈ ಟ್ಯಾಬ್ಲೆಟ್ ಇನ್ನು ನಿನ್ಗೆಂದು ಸಿಗೋಲ್ಲ. ಅಮನ್, ಪ್ಲೀಸ್ ನನ್ ಟ್ಯಾಬ್ಲೆಟ್ ಹಿಂತಿರುಗಿಸು. ನನ್ಗೆ ಓದೋಕೆ ನನ್ ಪಾಪ ಇದನ್ನ ಕೊಟ್ಟಿದ್ದಾರೆ. ಅಮನ್ ಸೌರಭ್ನ ಟ್ಯಾಬ್ಲೆಟ್ ಅನ್ನು ನೆಲದ ಮೇಲೆ ಹಾಕಿ ಒಡೆದಾಕ್ಬಿಡ್ತಾನೆ. ತಗೋ ನಿನ್ನ ಟ್ಯಾಬ್ಲೆಟ್. ಅಮನ್, ನೀನು ಮಾಡಿದ್ದು ಸರಿಯಲ್ಲ. ನಾನು ಪ್ರಿನ್ಸಿಪಾಲ್ರಿಗೆ ನಿನ್ ಬಗ್ಗೆ ದೂರು ನೀಡ್ತೇನೆ. ಸೌರಭ್ ಅಮನ್ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ ಪ್ರಿನ್ಸಿಪಲ್ಗೆ. ಈ ಅಮನ್ ನಮ್ಗೆಲ್ರಿಗೂ ತಲೆಚಿಟ್ಟು ಹಿಡಿಸಿದ್ದಾನೆ. ಪ್ರತಿ 2-3 ದಿನಕ್ಕೊಬ್ಬ ಸ್ಟೂಡೆಂಟ್ ಇವನ್ನ ದೂರು ಹಿಡಿದುಕೊಂಡು ನನ್ ಬಳಿ ಬರ್ತಾರೆ. ಇನ್ನು ಸಾಕು. ಇವತ್ತು ನಾನವನ ಪಪ್ಪನನ್ನ ಕರೆಸಿ ಇವನು ಎಲ್ಲಾ ವಿಷಯ ತಿಳಿಸ್ತೇನೆ. ಪ್ರಿನ್ಸಿಪಲ್ ಅಮನ್ನ ತಂದೆ ರವೀಶ್ಗೂ ತನ್ನ ಆಫೀಸಿಗೆ ಕರೀತಾರೆ. ರವೀಶ್ ರವ್ರೆ, ನೀವು ಮಗನಿಗೆ ಬುದ್ಧಿ ಹೇಳಿ. ಅವನು ಸ್ಕೂಲಲ್ಲಿ ಬೇರೆ ಮಕ್ಕಳೊಂದಿಗೆ ಜಗಳ ಮಾಡ್ತಾನೆ. ಹಾಗೆ ನಿಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆ ಹೆಸರು ಹೇಳಿ ಹೆದರಿಸ್ತಾನೆ. ನಿನ್ನೆ ಅಮನ್ ಅವನ ಕ್ಲಾಸ್ನಲ್ಲಿ ಓದುತ್ತಿರುವ ಒಬ್ಬನ ಟ್ಯಾಬ್ಲೆಟ್ ನೆಲಕ್ಕೆ ಅಪ್ಪಳಿಸಿ ತುಂಡು ಮಾಡಿಬಿಟ್ಟ. ಆ ಹುಡುಗ ಸೌರವ್ ಪಾಪ ಬಡ ಕುಟುಂಬದ ಬುದ್ಧಿವಂತ ಹುಡುಗ. ತುಂಬಾ ಕಷ್ಟಪಟ್ಟು ಹಣ ಒಟ್ಟು ಮಾಡಿ ಅವನ ತಂದೆ ಅವನಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ರು. ಆದ್ರೆ ಅಮನ್ ಒಂದೇ ಕ್ಷಣದಲ್ಲಿ ಅವನ್ನೆಲ್ಲ ಕನಸನ್ನ ನುಚ್ಚುನೂರು ಮಾಡ್ಬಿಟ್ಟ. ಇದು ಅಮನ್ಗೆ ಕೊನೆಯ ವಾರ್ನಿಂಗ್. ಒಂದ್ ವೇಳೆ ಅವನ ನಡವಳಿಕೆ ಬದಲಾಗದಿದ್ರೆ ಅವನನ್ನ ಸ್ಕೂಲ್ನಿಂದ ತೆಗೆಯಬೇಕಾದೀತು. ಸರ್, ನನ್ನ ಮಗನ ಪರವಾಗಿ ನಾನು ನಿಮ್ಮಿಂದ ಕ್ಷಮೆ ಕೇಳ್ತೇನೆ. ಹಾಗೆ ಭರವಸೆ ನೀಡ್ತೇನೆ, ಮುಂದೆಂದು ಅಮನ್ ಈ ರೀತಿ ಮಾಡೋಲ್ಲ ಅಂತ. ನಾನು ಅವನಿಗೆ ಬುದ್ಧಿ ಹೇಳ್ತೇನೆ. ಹಾಗೆ ಆ ಮಗು ಸೌರವನಿಗೆ ಟ್ಯಾಬ್ಲೆಟ್ ಹಿಂದಿರುಗಿಸ್ತೇನೆ. ಪ್ರಿನ್ಸಿಪಲ್ನ ಬಾಯಿಂದ ಬಂದಂತಹ ಅಮನ್ನ ಕಂಪ್ಲೇಂಟ್ ಕೇಳಿ ರವೀಶ್ಗೆ ದುಃಖ ಆಗುತ್ತೆ. ರವೀಶ್ ಜೀವನದಲ್ಲೇ ದುರ್ಬಲ ವ್ಯಕ್ತಿ ಮತ್ತು ನಿರಪರಾಧಿಗೆ ಪೊಲೀಸ್ ಎಂಬ ದರ್ಪ ತೋರ್ಸಿರ್ಲಿಲ್ಲ. ಆದ್ರೆ ಅವನ ಮಗ ಪೊಲೀಸ್ನ ಮಗನಾಗಿ ಬೇರೆನೆ ಕೆಲಸ ಮಾಡ್ತಿದ್ದ. ಇದ್ರಿಂದಾಗಿ ರವೀಶ್ ಬಹಳ ದುಃಖದಲ್ಲಿದ್ದ. ಮನೆಗ್ ಬಂದ್ ಹೇಳ್ತಾನೆ, ಮಗು ಅಮನ್, ನಿನ್ನನ್ನ ಬೆಳೆಸೋದ್ರಲ್ಲಿ ನಮ್ಮಿಂದ ಏನಾದ್ರೂ ತಪ್ಪಾಯ್ತಾ? ಅದ್ಕಾಗಿ ನೀನು ನಿನ್ನ ವಿದ್ಯಾಲಯದಲ್ಲಿ ಗೂಂಡಾಗಿರಿ ಮಾಡ್ತಾ ಇದ್ದೀಯಾ? ಒಬ್ಬ ಪೊಲೀಸ್ನವನ ಮಗನಾಗಿ ನೀನು ಬೇರೆಯವರಿಗಿಂತ ಹೆಚ್ಚು ಶಿಸ್ತು ಪಾಲಿಸಬೇಕಾಗಿತ್ತು. ನಿನ್ನ ತಂದೆಯ ಪ್ರಾಮಾಣಿಕತನಕ್ಕೆ ಕಳಂಕ ತರಬೇಡ ಮಗು. ಪರಿಶ್ರಮ ಪಟ್ಟು ಗಳಿಸಿದ ಗೌರವವನ್ನ ಗಾಳಿಯಲ್ಲಿ ತೂರಿಸಬೇಡ. ತಂದೆಯ ಮಾತನ್ನು ಕೇಳಿ ಅಮನ್ ತಂದೆಯನ್ನು ಜೋರಾಗಿ ತಪ್ಕೊಂಡು ತನ್ನ ತಪ್ಪಿಗೆ ಕ್ಷಮೆ ಕೇಳ್ತಾನೆ. ಆಮೇಲೆ ಹೇಳ್ತಾನೆ, ನಾನು ಯಾವತ್ತೂ ಮುಂದೆ ನೀವು ತಲೆ ತಗ್ಸೋವಂತ ಕೆಲ್ಸ ಮಾಡೋದಿಲ್ಲ ಅಂತ ಭರವಸೆ ಕೊಡ್ತಾನೆ. ಹೀಗೆ ಸಮಯ ಕಳೆಯುತ್ತಾ ಹೋಗುತ್ತೆ. ಅಮನ್ ಕೂಡ ಚೆನ್ನಾಗಿ ಕಷ್ಟಪಟ್ಟು ಓದಿ ಪೊಲೀಸ್ ಆಫೀಸರ್ ಆಗ್ಬಿಡ್ತಾನೆ. ಅಮನ್ ಪೊಲೀಸ್ ಆಫೀಸರ್ ಆಗಿ ಜಾಯ್ನ್ ಆಗಿ ಸ್ವಲ್ಪ ದಿನ ಕಳೆದಿತ್ತು. ಹೀಗೆ ಒಂದಿನ ರವೀಶ್ಗೆ ಒಂದು ಕಾಲ್ ಬರುತ್ತೆ. ಇನ್ಸ್ಪೆಕ್ಟರ್ ರವೀಶ್ ಮಾತನಾಡ್ತಿರೋದಾ? ಹಾ, ನಾನ್ ಇನ್ಸ್ಪೆಕ್ಟರ್ ರವೀಶ್ ಮಾತನಾಡೋದು. ತಾವ್ಯಾರು? ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಿಮ್ ಮಗನ ಪ್ರಾಣ ಉಳಿಸ ಬಯಸ್ತೀರಾದ್ರೆ ಸುಮ್ಮನೆ ನಾವು ಹೇಳಿದಂತೆ ಮಾಡ್ತಾ ಹೋಗಿ. ನೀವು ಏನ್ ಬಕ್ವಾಸ್ ಮಾಡ್ತಿದ್ದೀಯಾ? ಯಾರು ನೀನು? ನನ್ ಮಗ ಎಲ್ಲಿದ್ದಾನೆ? ಏನ್ ಮಾಡಿದ್ದೀರಾ ಅವನಿಗೆ? ಇಷ್ಟರ ತನಕ ಏನೂ ಮಾಡಿಲ್ಲ. ಆದ್ರೆ ನೀನು ನಮ್ಮ ಮಾತು ಒಪ್ಪದಿದ್ರೆ ಅವನ ಶರೀರದ ಸಣ್ಣ ಸಣ್ಣ ತುಂಡು ಮಾಡಿ ಮನೆಗೆ ಕಳಿಸ್ತೇವೆ. ಅರೆ, ಯಾರು ನೀನು? ನಿನ್ಗೇನ್ ಬೇಕು? ನನ್ ಮಗನನ್ನ ಯಾಕೆ ಅಪಹರಣ ಮಾಡಿದೀಯ ನೀನು? ನಿನ್ಗೆ ಪ್ರಾಯಶಃ ತಿಳಿದಿಲ್ಲ, ನನ್ ಮಗ ಸ್ವತಃ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್. ಹಾ, ತಿಳಿದಿದೆ ನಿನ್ ಮಗನು ಒಬ್ಬ ಪೊಲೀಸ್ ಆಫೀಸರ್ ಎಂದು. ಆದ್ರೆ ನಮ್ಮೆದುರು ಉತ್ತಮ ಆಫೀಸರ್ಗಳು ಹೆದರಿ ಹುಚ್ಚೆ ಹೋಯ್ತಾರೆ. ಸಾಕು, ಮುಖ್ಯ ವಿಷಯ ಕೇಳು. ಒಂದೊಮ್ಮೆ ಮಗನನ್ನ ಜೀವಂತ ನೋಡ ಬಯಸ್ತೀಯಾದ್ರೆ ನಮ್ ಫೋನಿನ ನಿರೀಕ್ಷೆ ಮಾಡ್ತಾ ಇರು. ಇಷ್ಟು ಹೇಳಿ ಕಾಲರ್ ತಮ್ಮ ಫೋನ್ ಅನ್ನು ಕಟ್ ಮಾಡ್ತಾರೆ. ತಿಳಿತಾ ಇಲ್ಲ ಯಾರಿರ್ಬೋದು, ನನ್ನಿಂದ ಏನ್ ಬಯಸ್ತಾರೆ? ನನ್ನ ಮಗನಿಗೇನು ಮಾಡದಿರಲಿ. ರವೀಶ್ಗೆ ಬಹಳ ಗಾಬರಿ ಆಗ್ತಾ ಇರುತ್ತೆ. ಮತ್ತೆ ಫೋನ್ ಬಂದ್ಬಿಡತ್ತೆ. ಇನ್ಸ್ಪೆಕ್ಟರ್, ಮಗನ ಪ್ರಾಣ ಉಳಿಸ ಬಯಸ್ತೀಯಾ ಇಲ್ವಾ?
ನೋಡು, ನಾನ್ ನಿನ್ಗೇನು ಮಾಡಿದ್ದೇನೆ? ನೀನ್ ನನ್ನ ಮಗನನ್ನ ಕಿಡ್ನಾಪ್ ಯಾಕೆ ಮಾಡಿದೀಯಾ? ನಾನು ಜೀವನವಿಡೀ ಒಂದು ಪೈಸೆಯೂ ಲಂಚ ತಗೊಂಡಿಲ್ಲ. ಯಾವಾಗ್ಲೂ ನನ್ನ ಕೆಲಸ ಪ್ರಾಮಾಣಿಕತೆಯಿಂದ ಮಾಡಿದೆ. ನನ್ ಮೇಲೆ ಏನು ಹಾಗೆ ನಿನ್ಗೆ? ಇನ್ಸ್ಪೆಕ್ಟರ್ ಸಾಹೇಬ್ರೆ, ಇಮೋಷನಲ್ ಡ್ರಾಮಾ ಮಾಡೋದ್ರಿಂದ ನನ್ನ ಮೇಲೆ ಯಾವುದೇ ಪ್ರಭಾವ ಆಗೋದಿಲ್ಲ. ಎಲ್ಲಕ್ಕಿಂತ ಮುಖ್ಯ ವಿಷಯವಂದ್ರೆ ನಿಮ್ಮ ಮಗನ ಕಿಡ್ನಾಪಿಂಗ್ ವಿಷಯ ನಿಮ್ ಡಿಪಾರ್ಟ್ಮೆಂಟ್ಗೆ ತಿಳಿಸಬಾರ್ದು. ಇಲ್ಲಾಂದ್ರೆ ನೀವು ನಿಮ್ಮ ಮಗನನ್ನ ಜೀವಂತ ನೋಡೋದಿಲ್ಲ. ಎರಡನೇ ವಿಷಯ, ನೀವೇನು ಸಾಮಾನ್ಯ ಪೊಲೀಸ್ ಆಫೀಸರ್ ಅಲ್ಲ, ನಾರ್ಕೋಟಿಕ್ಸ್ನ ಹೆಡ್ ಆಫ್ ಆಪರೇಷನ್ ಆಗಿದ್ದೀರಾ. ಈ ವಿಷಯ ನನಗೆ ಒಳ್ಳೇದಾಗಿ ತಿಳಿದಿದೆ. ಹಾಗಾಗಿ ಕಳೆದ 2 ದಿನದ ಹಿಂದೆ ನೀವು ಹಿಡಿದ ಆ ಡ್ರಗ್ಸ್ ಅನ್ನ ಹಿಡಿದುಕೊಂಡು ನೀವು ಪುರಾತನ ಗುಡ್ಡದ ಹತ್ತಿರ ಬರಬೇಕು. ಅಲ್ಲೇ ನಿಮ್ಗೆ ನಿಮ್ಮ ಮಗ ಸಿಗ್ತಾನೆ. ಒಂದು ಕೈಯಿಂದ ಆ ಬ್ಯಾಗ್ನ ಕೊಟ್ಟು ಮತ್ತೊಂದು ಕೈಯಿಂದ ನಿಮ್ಮ ಮಗನನ್ನ ಕರ್ಕೊಂಡು ಹೋಗಿ. ಇದೇನು ಹೇಳ್ತಾ ಇದ್ದೀಯ ನೀನು? ಆ ಡ್ರಗ್ಸ್ ಸರ್ಕಾರದ ಅಮಾನತು. ನಾನಿಂತ ಕೆಲಸ ಎಂದಿಗೂ ಯಾವುದೇ ಕಾರಣಕ್ಕೂ ಮಾಡೋಲ್ಲ. ಯೋಚಿಸಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಒಂದ್ ವೇಳೆ ಮಾಡದಿದ್ರೆ ನಿಮ್ ಮಗನನ್ನ ಕೊಲ್ಲೋಕೆ ನನ್ಗೂ ಏನು ಸಂಕೋಚ ಆಗೋಕಿಲ್ಲ. ಆದ್ರೆ ನಾನು ಆ ಡ್ರಗ್ಸ್ ಸ್ಟೋರಲ್ಲಿ ಜಮಾ ಮಾಡಿದ್ದೇನೆ. ಆ ಡ್ರಗ್ ನನ್ನ ಕೈಯಿಂದ ದೂರ ಹೋಗಿಬಿಟ್ಟಿದೆ. ಒಂದ್ ವೇಳೆ ನಾನು ನಿಮ್ಮ ಮಗನನ್ನ ಕಿಡ್ನಾಪ್ ಮಾಡಬಹುದಾದ್ರೆ ನಿಮ್ಗೆ ಈಗಲೇ ತಿಳಿದಿರ್ಬೋದು. ನಾನು ನಿಮ್ಮ ಡಿಪಾರ್ಟ್ಮೆಂಟ್ನ ಒಳಗಿನ ಎಲ್ಲಾ ವಿಷಯ ತಿಳಿದಿರ್ತೆಂದು. ವ್ಯರ್ಥ ಕಾಲಹರಣ ಮಾಡಬೇಡಿ ನೀವು. ಒಂದೊಮ್ಮೆ ನಾಳೆ ಸಂಜೆಯವರೆಗೆ ಪುರಾತನ ಗುಡ್ಡಕ್ಕೆ ತಲುಪಿಲ್ಲ ಅಂದ್ರೆ ನಾಡಿದ್ದು ಬೆಳಿಗ್ಗೆ ನಿಮ್ ಮಗನ ಶವ ನಿಮ್ ಮನೆಗೆ ತಲುಪಿಸಲಾಗುತ್ತೆ. ಕಾಲರ್ ಇಷ್ಟು ಹೇಳಿ ಫೋನ್ ಕಟ್ ಮಾಡ್ಬಿಡ್ತಾರೆ. ಆದ್ರೆ ರವೀಶ್ ತಮ್ಮ ಮಗನನ್ನು ಪ್ರಾಮಾಣಿಕತೆಗಾಗಿ ಕಳ್ಕೊಳಕ್ಕೆ ತಯಾರಿರ್ಲಿಲ್ಲ. ಆದ್ರೆ 30 ವರ್ಷದಿಂದ ನಿಯತ್ತಾಗಿ ಕೆಲಸ ಮಾಡಿದ್ದನ್ನ ಕಳ್ಕೊಳಕ್ಕೂ ಅವನ ಮನಸ್ಸು ಒಪ್ತಾ ಇರ್ಲಿಲ್ಲ. ಕಳ್ತನ ಮಾಡೋದು ಅಂದ್ರೆ ಅವನಿಗೆ ಅಸಾಧ್ಯವಾಗಿತ್ತು. ತುಂಬಾ ಸಮಯ ಯೋಚನೆ ಮಾಡಿದ್ಮೇಲೆ ರವೀಶ್ ಒಂದು ಪ್ಲಾನ್ ಮಾಡಿ ಒಬ್ರಿಗೊಂದು ಕಾಲ್ ಮಾಡ್ತಾನೆ. ಮಾರನೇ ದಿನ ಸಂಜೆ 7 ಗಂಟೆಗೆ ಸರಿಯಾಗಿ ರವೀಶ್ ಒಂದು ಕಪ್ಪು ಬ್ಯಾಗ್ ಅನ್ನು ತನ್ನ ಗಾಡಿಯಲ್ಲಿ ಇಡ್ತಾನೆ. ಆಮೇಲೆ ಒಬ್ಬನೇ ಕಾಡಿನ ಕಡೆಗೆ ಹೊರಡ್ತಾನೆ. ಕಿಡ್ನಾಪರ್ ಹೇಳಿದ ಹಾಗೆ ಕೇಳ್ತಾ ಆಲದ ಮರದ ಕೆಳಗೆ ಆ ಬ್ಯಾಗ್ ಅನ್ನು ಇಡ್ತಾನೆ. ಆಮೇಲೆ ಕಾರಿನಲ್ಲೇ ಕೂತ್ಕೊಂಡು ಅವರಿಗಾಗಿ ಕಾಯ್ತಾನೆ. ಈ ಕಡೆ ನೋಡಿದ್ರೆ ಅಮನ್ ಓಡುತ್ತಾ ತಂದೆ ಬಳಿಗೆ ಬರ್ತಾನೆ. ಆಗ ರವೀಶ್ನ ಫೋನ್ ರಿಂಗ್ ಆಗುತ್ತೆ. ರವೀಶ್ ಬಾಬು, ನಿಮ್ ಮಗ ನಿಮ್ ಬಳಿ ತಲುಪಿರ್ಬಹುದಲ್ವಾ? ಇನ್ನು ನೀವು ಸಹ ನಿಮ್ ಗಾಡಿಯೊಳಗೆ ಇಲ್ಲಿಂದ ಕಾಲ್ ಕಿತ್ತು ಓಡಿ ಹೋಗಿ. ನನ್ ಮಗನನ್ನ ಬಿಟ್ಟಿದ್ದಕ್ಕಾಗಿ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು. ರವೀಶ್ ಕಾರ್ ಓಡಿಸ್ತಾ ಮುಂದೆ ಬರ್ತಾನೆ. ಆಮೇಲೆ ಫೋನ್ ತಗೊಂಡು ತನ್ನ ಫ್ರೆಂಡ್ ಶರ್ಮಾಗೆ ಫೋನ್ ಮಾಡ್ತಾನೆ. ಪಾಪ, ಇದೇನ್ ಮಾಡಿದ್ರಿ ನೀವು? ನಿಮ್ ಬ್ಯಾಗಲ್ಲಿ ಚಿಪ್ ಯಾಕೆ ಇಟ್ಟಿದ್ದು? ಹಾಗೆ ಆ ಬ್ಯಾಗಲ್ಲಿ ನಕಲಿ ಡ್ರಗ್ಸ್ ಯಾಕೆ ಇಟ್ಟಿದ್ದು? ನಿಮ್ಗೆ ನನ್ ಪ್ರಾಣದ ಪ್ರಾಮುಖ್ಯತೆ ಇಲ್ವಾ? ಅವರೇನಾದ್ರೂ ನನ್ಗೆ ಮಾಡ್ತಿದ್ರೆ? ಮಗು ಅಮನ್, ನನ್ಗೆ ನಿನ್ ಮೇಲೆ ಚಿಂತೆ ಇದೆ ಮಗು. ಹಾಗಾಗಿ ನಿನ್ನನ್ನ ಬಿಡಿಸೋಕೆ ಇಲ್ಲಿ ತನಕ ಬಂದಿದ್ದೇನೆ. 30 ವರ್ಷದ ಅನುಭವ ಇದೆ ನನ್ಗೆ. ನೀನೇನು ಚಿಂತಿಸ್ಬೇಡ, ನೀನ್ ಸೇಫ್ ಆಗಿದ್ದೀಯಾ. ಅಪ್ಪನ ಮಾತನ್ನು ಕೇಳಿ ಅಮನ್ಗೆ ಗಾಬರಿ ಆಗ್ಬಿಡತ್ತೆ. ಫೋನ್ ತಗೊಂಡು ಯಾರಿಗೋ ಮೆಸೇಜ್ ಮಾಡ್ತಾನೆ. ಮಗ ಮೆಸೇಜ್ ಟೈಪ್ ಮಾಡೋದನ್ನ ನೋಡಿ ರವೀಶ್ ಬೇಗ ಮೊಬೈಲ್ ಕಿತ್ಕೊಬಿಡ್ತಾನೆ. ಎಲ್ಲಾ ಪ್ಲಾನ್ ಕೆಟ್ಟೋಯ್ತು. ನೀವು ಬ್ಯಾಗ್ ಮುಟ್ಬೇಡಿ, ಹೊರಡಿ ಅಲ್ಲಿಂದ. ಮಗು, ಯಾರಿಗೆ ಕಳುಹಿಸ್ತಿದ್ಯಾ? ಯಾರ ಪ್ಲಾನ್ ಕೆಟ್ಟೋಯ್ತು? ಪಾಪ, ಅದು ಇದೇ ಹೇಳ ಬಯಸ್ತಿಯಲ್ಲ ಮಗು. ಇದೆಲ್ಲ ನಿಂದೇ ಪ್ಲಾನ್ ಎಂದು ನಿನ್ಗೆ ತಿಳಿದಿತ್ತು. ನಾನು 50 ಕೋಟಿಯ ಡ್ರಗ್ ಹಿಡಿದಿದ್ದೇನೆಂದು. ಹಾಗಾಗಿ ಡ್ರಗ್ಸ್ ನ ವಶಪಡಿಸಿಕೊಳ್ಳಲು ನೀನಿಷ್ಟು ಕೆಳಮಟ್ಟಕ್ಕಿಳಿದೆ. ಸರಿ ಹೇಳಿದಿನಲ್ಲ ಇನ್ಸ್ಪೆಕ್ಟರ್ ಅಮನ್? ಹಾ, ಸರಿ ಹೇಳಿದ್ರಿ. ನಿಮ್ಮಂತೆ ಪ್ರಾಮಾಣಿಕರಾಗಿ ಜೀವನವಿಡೀ ಭಿಕಾರಿಯಂತೆ ಬಿರುಕು ಬಿಟ್ಟ ಸರ್ಕಾರಿ ಮನೆಯಲ್ಲಿ ವಾಸಿಸೋದು ಇಷ್ಟವಿಲ್ಲ ಪಾಪ. ನನ್ಗೆ ಶ್ರೀಮಂತಿಕೆಯ ಜೀವನ ಬೇಕು. ನೀವು ಹೇಗೂ ನಿಮ್ಮ ಜೀವನ ಬದುಕಿದ್ರಿ. ಆ ಡ್ರಗ್ಸ್ ಕೊಟ್ಬಿಟ್ಟಿದ್ರಿ ನಿಮ್ಗೇನು ಹೋಗ್ತಿತ್ತು? ಮಗು, ನಾನು ತಲೆ ಎತ್ತಿ ಜೀವನವಿಡೀ ನೌಕರಿ ಮಾಡಿದ್ದೇನೆ. ರಿಟೈರ್ಮೆಂಟ್ ನ ಸಮಯದಲ್ಲಿ ಈ ನೀಚ ಕೃತ್ಯ ಮಾಡಿ ನನ್ನ ಮುಖಕ್ಕೆ ಮಸಿ ಬಳಿಯೋ ಹಾಗೆ ಮಾಡೋಕ್ಕಾಗಲ್ಲ. ಪ್ಲಾನಿಂಗ್ ನೀನು ಒಳ್ಳೇದಾಗಿಯೇ ಮಾಡಿದೀಯಾ. ಆದ್ರೆ ನಿನ್ನೆ ನಿನ್ನ ಅಕೌಂಟ್ ನಿಂದ ಪೇಮೆಂಟ್ ಮಾಡಿ ತಪ್ಪು ಮಾಡಿದೆ. ಯಾಕೆಂದ್ರೆ ನನ್ನ ಫೋನ್ ನಲ್ಲೂ ನಿನ್ನ ಮೇಲ್ ಆನ್ ಇದೆ. ಹಾಗೆ ಪ್ರತಿ ಟ್ರಾನ್ಸಾಕ್ಷನ್ ಅಪ್ಡೇಟ್ ನನ್ಗೂ ತಿಳಿಯುತ್ತೆ. ಅದೇ ಸಮಯ ನನ್ಗೆ ಯೋಚನೆ ಬಂತು, ಕೇವಲ 1,200 ರೂಪಾಯಿ ಪೇಮೆಂಟ್ ನಿನ್ನ ಅಕೌಂಟ್ ನಿಂದ ಹೇಗಾಯ್ತು? ನನ್ಗೆ ಸಂಶಯವಾಯ್ತು, ನೀನೇ ಸ್ವತಃ ಈ ಪ್ಲಾನ್ ಮಾಡ್ತಿಲ್ಲವಲ್ಲ ಎಂದು. ಅಷ್ಟೇ, ಆಗ್ಲೇ ನಾನು ನನ್ನ ಪ್ಲಾನ್ ಮಾಡಿದೆ. ಇನ್ನು ನಿನ್ನ ಆಟ ಮುಗಿಯಿತು. ಯು ಆರ್ ಅಂಡರ್ ಅರೆಸ್ಟ್. ನೀವು ನಿಮ್ ಮಗನನ್ನ ಅರೆಸ್ಟ್ ಮಾಡ್ತೀರಾ ಪಾಪ? ಜಗತ್ತನ್ನು ಹೇಗೆ ಎದುರಿಸ್ತೀರಾ? ಜಗತ್ತು ನನ್ನ ಪ್ರಾಮಾಣಿಕತೆ ಉದಾಹರಣೆ ನೀಡಬಹುದು ಮಗು. ಅದ್ರ ಬಗ್ಗೆ ನೀನ್ ಚಿಂತಿಸ್ಬೇಡ. ಇಷ್ಟು ಹೇಳಿ ರವೀಶ್ ಅಮನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ. ಅಮನ್ ತನ್ನ ಮಗನಾಗಿದ್ರೂ ಕೂಡ ರವೀಶ್ ತನ್ನ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾನೆ. ಈ ರೀತಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಜೀವನವಿಡೀ ಆದರ್ಶವಾಗಿರ್ತಾನೆ.